ಬಂಟ್ವಾಳ ಪುರಸಭೆಯ ಪೌರಕಾರ್ಮಿಕರಾಗಿ ದುಡಿತಿದ್ದೇನೆ. ಆದರೂ ನಾನು 96ರಲ್ಲಿ ಬಂಟ್ವಾಳ ಪುರಸಭೆಗೆ ಕೆಲಸಕ್ಕೆ ಸೇರಿದ್ದೇನೆ. ಸೇರುವಾಗ ಸಂಬಳ 50 ರೂಪಾಯಿ ಸಂಬಳ ಇತ್ತು. ಈಗ ಅದೇ ಇದರಲ್ಲಿ ಕಸ ಗುಡಿಸುವ ಇಳುವರಿ ಮಾಡ್ತಿದ್ದೇನೆ. ಆದರೆ ಈಗ ಪರ್ಮನೆಂಟಾಗಿ ಒಂದು 4 ವರ್ಷ ಆಯಿತು. ಅದಕ್ಕೆ ಮುಂಚೆ ಸೈಕಲಲ್ಲಿ ಬರ್ತಿದ್ದೆ. ವರ್ಷ ಆಗುವಾಗ ಚೇಂಜ್ ಮಾಡ್ಕೊಂಡು ಬಂದೆ. ಆಗ ಬರುವಾಗ ಮತ್ತೆ ಮನೆಯಲ್ಲಿ 2 ಗಾಡಿ ಮಾಡಿದೆ, ಒಂದು ಸ್ಕಾರ್ಪಿಯೋ ಮತ್ತು ಒಂದು ಆಲ್ಟೋ ಗಾಡಿ. ಆದರೂ ನನ್ನ ಮಗನಿಗೆ ನನಗೊಂದು ಇರಲಿ ಅಂತೇಳಿ ಮಾಡಿದೆ. ಆದರೆ ಈಗ ಫೋರ್ನೆಟ್ ಇದು ಗಾಡಿ ತೆಗೆದಿದೆ. ಆದರೆ ಈಗ ಭಾಳ ಖುಷಿಯಲ್ಲಿದ್ದೇನೆ. ಕಾರು ಬೇಕಂತ ಒಂದು ಆಲ್ಟೋ ತೆಗೆಯುವಾಗ ಇನ್ನೊಂದು ದೊಡ್ಡ ಗಾಡಿ ತೆಗೆದುಕೊಂಡು ಇರಬೇಕಂತೇಳಿ ಭಾಳ ಆಸಕ್ತಿ ಇತ್ತು. ಆದ್ದರಿಂದ ಈಗ ಒಂದು ದೊಡ್ಡ ಗಾಡಿ ತೆಗೆದು ಅದರಲ್ಲಿ ಕಸ ಗುಡಿಸಲಿಕ್ಕೆ ಬರ್ತಾ ಇದ್ದೇನೆ. ಮನೆ ಪಕ್ಕ ಯಾರಾದರೂ ಒಂದು ಕಾಲ್ ಮಾಡಿದರೆ ಸ್ವಲ್ಪ ಅಲ್ಲಿ ಒಂದು ಪೈಪ್ ಹೊಡೆದು ಇಲ್ಲೊಂದು ನೀರು ನಮಗೆ ಬರುವುದಿಲ್ಲ ಅಂತ ಹೇಳಿದರೆ ಅದೊಂದು ರಿಪೇರಿ ಮಾಡಿ ಕೊಡುವಂಥ ಕೆಲಸಗಳನ್ನು ಮಾಡ್ತೇನೆ ನಾನು. ಅದು ಇರ್ತದಲ್ಲ, ಎಲ್ಲ ಕೆಲಸವನ್ನು ಮಾಡ್ತೇನೆ. ಎಲ್ಲ ಕೆಲಸಕ್ಕೂ ಬದ್ಧರಾಗಿದ್ದೇನೆ. ವಾರದನೆ ಈಗ ನನ್ನ ಅಪ್ಪ ಮಾಡ್ತಿದ್ದರು, ಅವರು ತೀರ್ಕೊಂಡು ಹೋದರು. ಅವರು ತೀರಾದ ಮೇಲೆ ನಾನು ಇದರಲ್ಲಿ ಕೆಲಸಕ್ಕಿದ್ದೆ. ಆಗ ಭಾಳ ಕಷ್ಟ ನಮಗೆ. ಆದರೂ ಈಗ ಅದನ್ನು ನನ್ನ ಮಗ ಮುಂದುವರಿಸಿದ್ದೇನೆ. ಒಂದು 4 ವರ್ಷ ಕುಡಿತದ ಚಟದಲ್ಲಿದ್ದೆ. ಒಂದು 4 ವರ್ಷ 5 ವರ್ಷ 2006ರಲ್ಲಿ ನಮಗೆ ಬಂಟ್ವಾಳ ಬೆಲೆ ಪರಿಸರವರು ಒಂದು ಮಾತು ಹೇಳಿದರು. ಕೇಳುವಾಗ ನಿನ್ನ ಮಾತು ಒಳ್ಳೆಯಂಥ ಹುಡುಗ ಅಂತ ಕಾಣ್ತದೆ, ಅದನ್ನು ಕುಡಿಯುವುದನ್ನು ಬಿಟ್ಟುಬಿಡು, ನೀನು ಇನ್ನು ಮುಂದಕ್ಕೆ ನೀನು ಒಳ್ಳೆಯದಾಗ್ತಿ ಅಂತ ಹೇಳಿದ್ದಕ್ಕೆ ನಾನು ಅವತ್ತೇ ಬಿಟ್ಟಿದ್ದೇನೆ. ಆದರೂ ಇವತ್ತಿಗೆ ಈ ರೀತಿ ಇದ್ದೇನೆ. ನಿಮಗೆ ಅವತ್ತಿನ SI ಬೆಳ್ಳಿಯಪ್ಪ ಅವರು ಹಾಗೆ ಹೇಳಿದ ಮೇಲೆ ನಿಮಗೆ ತುಂಬ ಪರಿವರ್ತನೆ ಆಗಿದೆ ಅಂತ?